ವಿಕಸಿತ ಭಾರತ, ಅಭಿವೃದ್ಧಿ ಭಾರತ ಇದೆಲ್ಲವೂ ನಮ್ಮ ಪಕ್ಷದಿಂದ ನಾವು ಆಡಳಿತಕ್ಕೆ ಬಂದ ಮೇಲೆ ಆಯಿತು, ನಮ್ಮಿಂದ ಆಯಿತು. ರಾಜಕೀಯ ಪಕ್ಷಗಳು ಈ ರೀತಿಯಲ್ಲಿ ತಮ್ಮ ಬಗ್ಗೆ ತಾವೇ ಬೆನ್ನು ತಟ್ಟಿಕೊಳ್ಳುವಂತಹ ಸ್ಥಿತಿ ಹೀಗೆ ಇದೆ. ಆದರೆ ಪ್ರತಿಯೊಂದು ವಿಚಾರವನ್ನು ನಾವು ಯಾರ ಪಕ್ಷದಿಂದ ಒಂದು ಪಕ್ಷ ದೇಶವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವೇ ಅಥವಾ ಆ ಒಂದು ಪಕ್ಷದಿಂದಲೇ ಎಲ್ಲವೂ ಸಾಧ್ಯವೇ ಎಂಬುದನ್ನು ಅರಿತುಕೊಳ್ಳಬೇಕು. ಅಂದರೆ ರಾಜಕೀಯ ಪಕ್ಷಗಳ ಅಭಿವೃದ್ಧಿಗೆ ತಾವೇ ಕಾರಣ, ತಮ್ಮಿಂದಲೇ ಇದೆಲ್ಲವೂ ಎಂದು ಹೇಳುವುದನ್ನು ಕೇಳುವಾಗ ನಮಗೆ ನಗು ಬರುತ್ತದೆ. ನಿಜವಾಗಲೂ ರಾಜಕೀಯ ಪಕ್ಷದಿಂದ ದೇಶ ಅಭಿವೃದ್ಧಿ ಆಗುತ್ತದೆಯೇ ಅಥವಾ ದೇಶ ಅಭಿವೃದ್ಧಿ ಆಗುತ್ತದೆಯೇ? ದೇಶ ಅಭಿವೃದ್ಧಿ ಆಗಲು ಬೇರೆ ಹಲವು ವಿಚಾರಗಳಿವೆ. ಅದಕ್ಕೆ ನಾವು ಹಿಂದಿನಿಂದ ನೋಡ್ತಾ ಬರಬೇಕು. ಹಿಂದೆ ಏನಾಗಿತ್ತು, ಈಗ ಏನಾಗ್ತಾ ಇದೆ, ಈ ನೆಲಗಟ್ಟು ಏನಾಗಿದೆ ಎಂಬುದನ್ನು ನಾವು ನೋಡ್ತಾ ಇದು ರಾಜಕೀಯವಾದಂಥ ಒಂದು ವಿವರ ಅಲ್ಲ, ಅದು ನಮ್ಮ ಸಾಮಾನ್ಯ ಜನಜೀವನದಲ್ಲಿ ಹಾಸುವಕ್ಕಾಗಿ ಬಂದಿರುವಂತಹ, ನಾವು ನಮ್ಮ ಕಣ್ಣಾರೆ ನೋಡುವಂತಹ, ನಮ್ಮ ಕಣ್ಣಲ್ಲಿ ಕಾಣುವಂತಹ ದೇಶದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಜನರು ಮಾಡ್ತಿದ್ದಾರೆ ಎಂಬುದನ್ನು ನಾವು ತಿಳ್ಕೋಬೇಕು. ಯಾವುದೇ ರಾಜಕೀಯ ಪಕ್ಷ ಅಲ್ಲ, ನಮ್ಮ ಪ್ರತಿಯೊಂದು ವ್ಯಕ್ತಿಯೂ ಸಹ ಈ ರಾಜಕೀಯವಾಗಿ ಎಲ್ಲ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ದೇಶವನ್ನು ಅಭಿವೃದ್ಧಿಪಡಿಸುತ್ತಿದೆ, ತಾವು ಅರಿವಿಲ್ಲದೆ ತಮ್ಮ ದೇಶ ಸೇವೆಯಲ್ಲಿ ತೊಡಗಿರುವುದನ್ನು ನಾವು ನೋಡಬಹುದು. ಯಾವ ರೀತಿಯಲ್ಲಿ ದೇಶ ಸೇವೆ ಮಾಡ್ತಾರೆ ಅದನ್ನೆಲ್ಲವನ್ನು ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾನು ಹೇಳಬೇಕಾಗಿದ್ದು, ನಮ್ಮ ದೇಶ ಯಾವ ರೀತಿ ಅಭಿವೃದ್ಧಿ ಆಗುತ್ತದೆ, ಅಭಿವೃದ್ಧಿ ಆಗಲು ಯಾರು ಕಾರಣ, ಒಂದು ಪಕ್ಷವೇ, ರಾಜಕೀಯ ಪಕ್ಷವೇ ಅಥವಾ ಬೇರೆ ಪಕ್ಷವೇ ಎಂಬುದನ್ನು ನಾವು ಆಮೇಲೆ ಯೋಚನೆ ಮಾಡಿ. ಈಗ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದಾಗ ಹೇಗಿತ್ತು, ಆಮೇಲೆ ಏನಾಯಿತು, ನಮ್ಮ ದೇಶದ ಬೆಳವಣಿಗೆ ಯಾವ ರೀತಿಯಲ್ಲಿ ಆಯಿತು ಎಂಬುದನ್ನು ನಾವು ಸ್ವಲ್ಪ ಅವಲೋಕನ ಮಾಡಿ ನೋಡೋಣ. ನಮ್ಮ ದೇಶ ಸ್ವಾತಂತ್ರ್ಯ ಪಡೆದಾಗ ಹೇಗಿತ್ತು ಎಂದು ಗೊತ್ತಿದ್ದರೂ ಅದನ್ನು ರಾಜಕೀಯ ವ್ಯಕ್ತಿಗಳು ಹೇಳುವುದಿಲ್ಲ. ನಾವು ಇಷ್ಟು ತೊಂದರೆಯಲ್ಲಿದ್ದೆವು, ಇಷ್ಟು ಸಮಸ್ಯೆಯಲ್ಲಿದ್ದೆವು, ಆ ಸಮಸ್ಯೆಗಳೇನು, ನಮ್ಮ ಜನರಿಗೆ ಅರೆ ಹೊಟ್ಟೆಗೂ ಆಹಾರವಿಲ್ಲದ ಸಮಯ ಅದಾಗಿತ್ತು ಎಂಬುದನ್ನು ಅವರು ಮರೆಯುತ್ತಾರೆ. ಅಂದರೆ ಆಹಾರಕ್ಕೆ ಹಾಹಾಕಾರ, ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಅಂದರೆ ಶಿಕ್ಷಣ ಇಲ್ಲ, ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ. ಸರ್ಕಾರ ದೇಶವನ್ನು ಅಭಿವೃದ್ಧಿಪಡಿಸುವ ಸ್ಥಿತಿಯಲ್ಲಿ ಆಗಿನ ಸರ್ಕಾರ ಇರಲಿಲ್ಲ. ಯಾಕೆ ಇರಲಿಲ್ಲ ಎಂಬುದನ್ನು ನಾವು ಅವಲೋಕನೆ ಮಾಡುವಾಗ ಪ್ರತಿಯೊಂದನ್ನು ನಾವು ಒಂದೊಂದೇ ವಿಚಾರವನ್ನು ತೆಗೆದು ನಾವು ಅದನ್ನು ವಿವರಿಸುತ್ತಾ ಹೋಗಬೇಕಾಗುತ್ತೆ. ಅಂದರೆ ರಾಜಕೀಯ ಒಂದು ಕಡೆಯಿಂದ ಅದು ತನ್ನ ಕೆಲಸ ಮಾಡುತ್ತೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯು, ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ದೇಶಕ್ಕಾಗಿ ಯಾವ ರೀತಿ ತ್ಯಾಗವನ್ನು ಮಾಡಿದ, ಕಷ್ಟಪಟ್ಟ, ಶ್ರಮಪಟ್ಟ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲ ವಿಚಾರವೂ ಅರ್ಥವಾಗುವುದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಮ್ಮ ದೇಶ ಸ್ವಾತಂತ್ರ್ಯ ಪಡೆದಾಗ ಹೇಗಿತ್ತು ಎಂದು ನಿಮಗೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಯಾಕಂದರೆ ಆಮೇಲೆ 2, 3, 4 ತಲೆಮಾರುಗಳು ಬದಲಾಗಿ ಹೋಗಿದೆ. ಆದರೆ ಆ ನಮ್ಮ ದೇಶದ ಒಂದು ಚಿತ್ರಣ ನಮ್ಮ ಮುಂದೆ ಬರುತ್ತದೆ. ರಾಜಕೀಯ ವ್ಯಕ್ತಿಗಳು ಹೇಳುವುದಿಲ್ಲ, ಅದನ್ನೆಲ್ಲ ರಾಜಕೀಯ ವ್ಯಕ್ತಿಗಳು, ಈಗಿನ ರಾಜಕೀಯ ವ್ಯಕ್ತಿಗಳು ಹೇಳುವುದಿಲ್ಲ. ಹಿಂದಿನವರು ಹೇಳ್ತಾ ಹೋಗ್ತಾಯಿದ್ರು. ಈಗಿನ ರಾಜಕೀಯ ವ್ಯಕ್ತಿಗಳಿಗೆ ಅದು ಯಾವುದೂ ಅರ್ಥ ಆಗಲ್ಲ. ನಾವೇ ಅಭಿವೃದ್ಧಿ ಮಾಡಿದ್ವಿ, ನಾವೇ ವಿಕಸನ ಮಾಡಿದ್ವಿ, ನಮ್ಮಿಂದ ದೇಶ ವಿಕಸನವಾಯಿತು ಎಂದೆಲ್ಲ ಹೇಳುತ್ತಾರೆ. ಆದರೆ ಆ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ 1940ರಿಂದ 47ರ
ವರೆಗೂ ಬ್ರಿಟಿಷರು ನಮ್ಮನ್ನು ಯಾವ ಯಾವ ರೀತಿಯಲ್ಲಿ ಶೋಷಣೆ ಮಾಡೋಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ಶೋಷಣೆ ಮಾಡಿಕೊಂಡು ಹೋದ. ಅದರಿಂದಾಗಿ ನಮ್ಮ ದೇಶಕ್ಕೆ ಯಾವುದೇ ಒಂದು ಆರ್ಥಿಕವಾದಂತಹ ಸ್ಥಿತಿ ಉತ್ತಮವಾಗಿರಲಿಲ್ಲ. ಜನರಿಗೆ ಹೊಟ್ಟೆಗೂ ಆಹಾರವಿಲ್ಲದೆ, ಅವರು ಕೆಲಸವೂ ಇಲ್ಲದೆ ಕಷ್ಟಪಡುವಂತಹ ದಿನಗಳಾಗಿತ್ತು. ಹೀಗೆ ಬಂತು 1950 ಆಗುವಷ್ಟರಲ್ಲಿ ನಮ್ಮ ದೇಶಕ್ಕೆ ಒಂದು ವ್ಯವಸ್ಥೆ ಬಂತು. ಆ ವ್ಯವಸ್ಥೆ ಬಂದ ಕೂಡಲೇ ಜನಗಳು ಬೇರೆ ಬೇರೆ ಕಡೆಗೆ ವಲಸೆ ಹೋಗುವಂತಹ ಒಂದು ಹವ್ಯಾಸ ಬೆಳೆಸ್ಕೊಂಡು, ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಹೋಗಿ ಕೆಲಸ ದುಡಿದು ಬದುಕುವುದು ಅವರ ಕನಸಾಗಿತ್ತು. ಹಾಗೆ ಅವರು ಕೆಲವರು ತಮಗೆ ಎಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇದೆಯೋ ಎಂಬುದನ್ನು ಇಟ್ಟು, ಈಗ ಕರ್ನಾಟಕದಿಂದ ತೆಗೆದುಕೊಂಡ್ರೆ, ಕರ್ನಾಟಕದಿಂದ ಮುಂಬೈಗೆ ಹೋದರು, ಮಡ್ರಾಸಿಗೆ ಹೋದರು, ಗುಜರಾತಿಗೆ ಹೋದರು, ಹೀಗೆ ಕೆಲವರು ಕಲ್ಕತ್ತಾಕ್ಕೆ ಹೋದರು. ಹಾಗೆ ಜನಗಳು ಹೀಗೆ ಒಂದು ಕಡೆಯಿಂದ ಒಂದು ಕಡೆಗೆ ತಮ್ಮ ವಲಸೆಯನ್ನು ಆರಂಭಿಸಿದರು. ಅದೇ ಥರ ಉತ್ತರದಿಂದ ಬೆಂಗಳೂರು ಕಡೆಗೆ ಬಂದರು, ಹೀಗೆ ಬೆಂಗಳೂರು ಕಡೆಯಿಂದ ಬೇರೆ ಕಡೆಗೆ ಹೋದರು. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ತಮಗೆ ಕೆಲಸ ಸಿಗುತ್ತೋ ಅಲ್ಲಿಗೆ ವಲಸೆ ಹೋದರು. ಹೀಗೆ ವಲಸೆ ಹೋದವರಿಗೆ ಅಲ್ಲಿ ಕೆಲಸ ಸಿಕ್ಕಿದಾಗ ಅವರು ಆ ಕೆಲಸದಿಂದ ತಾವು ದುಡಿದ ಹಣವನ್ನು ಊರಿಗೆ ಕಳಿಸಿ ಊರಲ್ಲಿರುವವರು ಹೊಟ್ಟೆ ತುಂಬ ಊಟ ಮಾಡುವಂತಹ ಸ್ಥಿತಿ ಬಂತು. ಸರ್ಕಾರ ಅದರಲ್ಲಿ ಕೆಲಸ ಮಾಡಿದ್ದಲ್ಲ, ಅದು ಸಾಮಾನ್ಯ ಜನರು ತಾವೇ ಕಂಡುಕೊಂಡಂತಹ ಉದ್ಯೋಗ ಕಂಡುಕೊಂಡಂತಹ ದಾರಿಗಳು. ಅದೇ ರೀತಿ ಕ್ರಮೇಣ ಸರ್ಕಾರ ಕೆಲವು ಸಾರ್ವಜನಿಕ ಉದ್ಯಮಗಳನ್ನು ಆರಂಭಿಸಿ ಅದರಲ್ಲೂ ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ತು, ಅವರು ಸಹ ದುಡಿಯಲು ಆರಂಭಿಸಿದರು. ಹೀಗೆ ಹಂತ ಹಂತವಾಗಿ ನಮ್ಮ ದೇಶದ ಬೆಳವಣಿಗೆ ಆಗ್ತಾ ಬಂತು. ಆವಾಗ ಹಳ್ಳಿಗಾಡಿನಲ್ಲಿ ಇನ್ನೂ ಸಹ ಅಂತಹ ಕಷ್ಟಗಳಿತ್ತು. ಅವಾಗೇನು ಉಳುವವನೇ ಭೂಮಿಯ ಒಡೆಯ ಎಂಬಂಥ ತತ್ವದಿಂದ ಬಂದಾದಾಗ ಕರ್ನಾಟಕದಲ್ಲಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡು, ಬಹಳಷ್ಟು ಜನ ತಮ್ಮದೇ ಭೂಮಿ ತಮ್ಮದೇ ನೆಲ ಎಂದು ಕೇಳಿ ಅದರಲ್ಲಿ ತಾವು ದುಡಿದು, ರೈತರು ಸಾಕಷ್ಟು ದುಡಿದು ಅವರು ತಮ್ಮ ಜೀವನಕ್ಕೆ ಬೇಕಾದ ಬೆಳೆಯನ್ನು ತೆಗೆದು ಅವರಲ್ಲೂ ಸಹ ಅಭಿವೃದ್ಧಿ ಕಾಣಲಾಗಿದೆ. ಅಂದರೆ ರೈತರಿಗೆ ಉತ್ತಮವಾದ ರೀತಿಯಲ್ಲಿ ಕೃಷಿ ಮಾಡುವಂತಹ ಸೌಲಭ್ಯಗಳು ದೊರೆಯಿತು. ಸೌಲಭ್ಯ ತನ್ನ ಭೂಮಿ ಎಂಬ ಅಭಿಪ್ರಾಯದಿಂದ ಅವರು ಕೆಲಸ ಮಾಡಲಾರಂಭಿಸಿದರು. ಅದಕ್ಕಿಂತ ಮೊದಲು ಅವರು ಕೆಲಸ ಮಾಡಿದರೆ ಹೆಚ್ಚಿನ ಪಾಲು ಆ ಜಮೀನಿನ ಮಾಲೀಕರಿಗೆ ಕೊಡಬೇಕಾಯಿತು. ಇವರಲ್ಲಿ ಉಳಿಯುವುದು ಭಾಳ ಕಡಿಮೆ ಆಯಿತು. ಆದ್ದರಿಂದ ಅವರಿಗೆ ಆಸಕ್ತಿನೇ ಕಡಿಮೆ ಆಗಿತ್ತು ಕೃಷಿಯಲ್ಲಿ. ಆದರೆ ಉಳುವವನೇ ಭೂಮಿಯ ಒಡೆಯ ಎಂಬ ಒಂದು ಸರ್ಕಾರ ತಂದಾಗ, ಇಂದಿರಾ ಗಾಂಧಿ ಅಂತಹ ಒಂದು ತಂದದ್ದರಿಂದ ತುಂಬ ಜನರು, ನಮ್ಮ ಕರ್ನಾಟಕದಲ್ಲಿ ಹೇಳುವುದಾದರೆ ಬಹಳಷ್ಟು ಜನರು ಜಮೀನುದಾರರಾಗಿದ್ದು, ಜಮೀನಿನ ಒಡೆಯರಾಗಿದ್ದು ಅದೇ ಸಮಯದಲ್ಲಿ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಅದರಿಂದಾಗಿ ಏನಾಯಿತು, ಅವರಿಗೆ ಹುಮ್ಮಸ್ಸು ಬಂತು, ನಾವು ಚೆನ್ನಾಗಿ ದುಡಿಬೋದು, ನಾವು ಯಾರಿಗೂ ಕೊಡಬೇಕಾಗಿಲ್ಲ ಎಂಬಂತಹ ಒಂದು ಉದ್ದೇಶದಿಂದ ರೈತರು ಕೆಲಸ ಮಾಡಿ ಅವರು ಹೆಚ್ಚಿಗೆ ದುಡಿಯಲಾರಂಭಿಸಿದರು. ಹಾಗೆ ಅವರಿಗೂ ಸಹ ಹೊಟ್ಟೆ ತುಂಬ ಊಟ ಮಾಡುವಂತಹ ಒಂದು ಸ್ಥಿತಿ. ಇದು ಹೀಗೆ ನಡೀತಾ ಇತ್ತು. ಕ್ರಮೇಣ ಶಿಕ್ಷಣ ಪಡೆದವರು ಹೆಚ್ಚಾಗ್ತಾ ಬಂದರು. ಅವರಿಗೆ ಶಿಕ್ಷಣ ಪಡೆದವರು ಬಹಳ ಕಡಿಮೆ ಇದ್ದರು. ಶಿಕ್ಷಣ ಪಡೆದಂತಹ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಡೆ ಹೋಗಿ ದುಡಿಯುವಂಥ ಅವಕಾಶಗಳು ಬಂದವು. ಈಗ 1950ರಿಂದ ಆಮೇಲೆ 1970ರವರೆಗೆ ಈ ರೀತಿ ನಮ್ಮ ದೇಶದಲ್ಲೇ ವಲಸೆ ಹೋದವರು ದುಡಿದರು. ಅದು ತಮ್ಮ ಊರಿಗೆ ಹಣ ಕಳಿಸುವುದರಿಂದ ಅವರು ಆಯಿತು. ಈ ಜನರ ದುಡಿಮೆಯಿಂದಾಗಿ ಸರ್ಕಾರಕ್ಕೂ ಆದಾಯ ಬಂತು. ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಬಂದ ಆದಾಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳುವಂತಾಯಿತು. ಹಾಗೆ ಕ್ರಮೇಣ ಗಲ್ಫ್ ರಾಷ್ಟ್ರಗಳಿಗೆ, ಅಂದರೆ ಅರಬ್ಬಿ ಕಂಟ್ರಿಗಳಿಗೆ ಜನಗಳು ವಲಸೆ ಹೋಗುವಂಥ ಸ್ಥಿತಿ ಬಂತು. ಅಲ್ಲಿ ಜನರು ತುಂಬ ದುಡಿತಾ ಇದ್ದರು, ಕಷ್ಟಪಟ್ಟು ದುಡಿತಾ ಇದ್ದರು. ಅವರಿಂದ ನಮ್ಮ ದೇಶಕ್ಕೆ ಹಣ ಹರಿದು ಬರಲಾರಂಭಿಸಿತು. ಇದರಿಂದ ವಿದೇಶ ವಿನಿಮಯ ಹೆಚ್ಚಿಗಾಯಿತು. ಜನಗಳಿಗೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕಾಣಲಾಯಿತು. ತಮ್ಮ ಹಳೆಯ ಹುಲ್ಲಿನ ಗುಡಿಸಲುಗಳನ್ನು ಬದಲಾಯಿಸಿದರು ಕೆಲವರು. ಅಲ್ಲಿ ಹೆಂಚಿನ ಮನೆಗಳಾಯಿತು. ಹೆಂಚಿನ ಮನೆಗಳು ಕ್ರಮೇಣ ತಾರಸಿ ಬಿಲ್ಡಿಂಗು ಆಯಿತು, ಅಂದರೆ ಮೋಲ್ಡೆಡ್ ಹೌಸ್ ಆಯಿತು. ಹೀಗೆ ಜನಗಳಿಗೆ ಬದಲಾವಣೆ ಆಗ್ತಾ ಬಂತು. ಸರ್ಕಾರ ಮಾಡುತ್ತೆ ಎಂದು ಕುಳಿತುಕೊಂಡ್ರೆ ಅದು ಯಾವುದು ನಡೆಯುವಂಥದ್ದಲ್ಲ. ಜನರೇ ತಮ್ಮ ದಾರಿಯನ್ನು ಕಂಡುಕೊಂಡು ದುಡಿದು ಅವರು ಅಭಿವೃದ್ಧಿಯ ದಾರಿಯಲ್ಲಿ ಬಂದರು. ಇದರಿಂದಾಗಿ ಸರ್ಕಾರಕ್ಕೂ ಹಣ ಬಂತು. ಸರ್ಕಾರವು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯವಾಯಿತು. ಅಂದರೆ ಎಲ್ಲಿ ತೆರಿಗೆಗಳು ಸರಿಯಾಗಿ ಪಾವತಿಯಾಗುತ್ತೋ, ಎಲ್ಲಿ ವಿದೇಶಿ ವಿನಿಮಯ ಹರಿದು ಬರುತ್ತೋ ಆ ನಾಡಲ್ಲಿ ಅಭಿವೃದ್ಧಿಯೂ ಸಹ ತಾನಾಗಿ ಆಗುತ್ತದೆ. ಸರ್ಕಾರಗಳು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿರ್ಬೋದು, ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿರ್ಬೋದು, ಹಾಗೆಯೇ ಹಲವು ಕೆಲಸಗಳನ್ನು ಮಾಡಿರುತ್ತೆ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ಜನರ ಶ್ರಮ. ಜನರು ಕಷ್ಟಪಟ್ಟು ಹೊರದೇಶದಲ್ಲಿ ಆ ಮರಳುಗಾಡಿನಲ್ಲಿ ದುಡಿದಾಗ
ಹೆಚ್ಚಿನ ಹಣ ಬಂದು 1970ನೇ ಇಸವಿಯವರೆಗೆ ಈ ರೀತಿಯಲ್ಲಿ ಹಣಕಾಸು ಹರಿದು ಬರ್ತಾ ಶುರುವಾಯಿತು. ನಮ್ಮ ದೇಶದ ಅಭಿವೃದ್ಧಿ ಮೆತ್ತಗೆ ನಿಧಾನವಾಗಿ ಆಯಿತು. ಅದರ ಜೊತೆ ಯುದ್ಧಗಳು ನಡೆದಾಗ ಸಾಕಷ್ಟು ಖರ್ಚಾಯಿತು. ನಮ್ಮ ದೇಶದ ಅಭಿವೃದ್ಧಿ ಮತ್ತಷ್ಟು ಕುಂಠಿತವಾಯಿತು. ಅಂದರೆ ನಿರಾಶ್ರಿತರು ನಮ್ಮ ದೇಶಕ್ಕೆ ಹರಿದು ಬರಲಾರಂಭಿಸಿದರು. ಅದು ಸಹ ನಮ್ಮ ದೇಶದ ಅಭಿವೃದ್ಧಿಗೆ ತಡೆ ಆಯಿತು. ಈಗ ಹಾಗೆ ಆದರೂ ಅಭಿವೃದ್ಧಿ ತನ್ನ ತಾನೇ ನಡೀತಾ ಇತ್ತು. ಕೊನೆಗೆ ಆ ರೀತಿಯಲ್ಲಿ ಬಂದ ಅಂತ 1975ನೇ ಇಸವಿಯವರೆಗೆ ಜನರು ನಿರಂತರ ವಲಸೆ ಹೋದರು. ಹಾಗೆ ಅನ್ಯ ನಗರಗಳಿಗೆ ಹೋಗಿ ದುಡಿದು ಮನೆಗಳಿಗೆ ಹಣ ಕಳಿಸಿ ಹಲವು ಮನೆಯವರು ಹೊಟ್ಟೆ ತುಂಬ ಊಟ ಮಾಡುವಂತಾಯಿತು. ಹುಲ್ಲಿನ ಮನೆಗಳು ಹೆಂಚಿನ ಮನೆಗಳಾದವು. ಮುಂದೆ ಜನರು ಗಲ್ಫ್ ದೇಶಗಳಿಗೆ ವಲಸೆ ಹೋದರು. ಅಲ್ಲಿಂದ ನೋಡಿ 1990ರವರೆಗೆ ಅಂತಹ ವಲಸೆ ನಿರಂತರವಾಗಿ ನಡೀತು. ಅಂದರೆ ಕೆಲಸ ಕಾರ್ಯಗಳಿಗಾಗಿ, ಯಾವುದ್ಯಾವುದೋ ಕೆಲಸಗಳಿಗಾಗಿ ಜನಗಳು ಗಲ್ಫ್ ನಾಡುಗಳಿಗೆ ಹೋಗಿ ಅಲ್ಲಿ ದುಡಿದು ಹಣವನ್ನು ಕಳಿಸಿದರು. ಜನರ ಸ್ಥಿತಿಗತಿ ಬದಲಾಯಿತು. ಜನರ ಜೀವನ ಮಟ್ಟ ಸುಧಾರಿಸಿ ಉಳುವನೇ ಭೂಮಿ ಒಡೆಯ ಎಂದು ವ್ಯವಸಾಯಕ್ಕೆ ಉತ್ತೇಜನ ದೊರೆಯಿತು. ರೈತರು ಕಷ್ಟಪಟ್ಟು ಬೆಳೆ ತೆಗೆದು ಆರಂಭಿಸಿದರು. ಇದರಿಂದ ಹಳ್ಳಿಯ ಜನರಲ್ಲೂ ಬದಲಾವಣೆಗಳಾಯಿತು. 1990ರ ಬಳಿಕ ಯುರೋಪ್, ಅಮೇರಿಕ, ಆಸ್ಟ್ರೇಲಿಯಾ ಮುಂತಾದೆಡೆಗೆ ಬಹಳಷ್ಟು ವಿದ್ಯಾವಂತರು ವಲಸೆ ಹೋದರು. ಅವರೆಲ್ಲರೇ ದುಡಿದು ದೇಶದ ಅಭಿವೃದ್ಧಿಗೆ ಮತ್ತಷ್ಟು ಜನರ ಅಭಿವೃದ್ಧಿಗೆ ಅನುಕೂಲ ಆಯಿತು. ವಿದ್ಯಾವಂತರಿಗೆ ಹೆಚ್ಚಿನ ಕೆಲಸಗಳು ಅಲ್ಲಿ ಅವಕಾಶಗಳಿದ್ದುದರಿಂದ ವಿದೇಶದಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ವಿದೇಶಿ ವಿನಿಮಯ ಹೆಚ್ಚಾಯಿತು, ಮತ್ತಷ್ಟು ಹೆಚ್ಚಾಯಿತು. ವಿದೇಶಿ ವಿನಿಮಯ ನಮ್ಮ ದೇಶಕ್ಕೆ ಹರಿದು ಬಂದಾಗ ಅದು ಸರ್ಕಾರಕ್ಕೆ ಬಹಳ ಅನುಕೂಲವಾಯಿತು. ಸರ್ಕಾರ ದೇಶ ಅಭಿವೃದ್ಧಿಗಾಗಿ ಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾರಂಭಿಸಿತು. ಆದರೆ ರಾಜಕಾರಣಿಗಳೇನು ಮಾಡ್ತಿದ್ರು? ರಾಜಕಾರಣಿಗಳು ತಮ್ಮ ಸಂಬಳವನ್ನು ಹೆಚ್ಚಿಸಿಕೊಂಡು, ತಮ್ಮ ಬತ್ತಿಯನ್ನು ಹೆಚ್ಚಿಸಿಕೊಂಡು ಸುಖವಾದ ಜೀವನ ನಡೆಸಲಾರಂಭಿಸಿದರು. ಅವರು ತಮಗೆ ರೋಗ ಬಂದಾಗ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಮಾಡಿಸುವಂಥದ್ದು, ಅವರೇ ತಮ್ಮವರನ್ನೇ ಕೆಲಸಕ್ಕೆ ಸೇರಿಸಿಕೊಂಡು ತಮ್ಮವರಿಗೆ ಸರ್ಕಾರಿ ಕೆಲಸಗಳನ್ನು ಕೊಡಿಸಿ ಜನಗಳಿಗೆ ತಾವು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ತಾವೇ ಹಣವನ್ನು ಬಳಸಿಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ಅವರು ರಾಜಕಾರಣಿಗಳು ಅವರಾಗಿ ಬೆಳೆದರೆ ಹೊರತು ದೇಶಕ್ಕಾಗಿ ಅವರು ಏನನ್ನೂ ಮಾಡಲಿಲ್ಲ. ದೇಶಕ್ಕಾಗಿ ಮಾಡುವುದಂದರೆ ಸಾಮಾನ್ಯ ಜನರ ದುಡಿಮೆಯಿಂದ ದೇಶ ಅಭಿವೃದ್ಧಿ. ಹೀಗೆ ಅವರಿಗೆ ಕೊಡುವಂತಹ ನಮ್ಮ ರಾಜಕಾರಣಿಗಳು ಪಡೆಯುವಂತಹ ನಿವೃತ್ತಿ ವೇತನ, ಅವರು ಪಡೆಯುವಂತಹ ಸಂಬಳ, ಅವರು ಪಡೆಯುವಂತಹ ಸೌಲಭ್ಯಗಳು ಎಲ್ಲವೂ ಸಾಮಾನ್ಯ ಜನರಿಗೆ ಕನಸಿನ ಮಾತಾಗುವ. ಅವರಲ್ಲಿ ಅಭಿವೃದ್ಧಿ ಕೆಲಸಗಳು ಏನೂ ಆಗೋದಿಲ್ಲ. ಅವರು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಆದರೆ ಅವರು ಮಾತಿನಲ್ಲಿ ಮನೆ ಕಟ್ತಾ ಹೋದರು. ಆದರೂ ನಾವು ಯಾರು ರಾಜಕಾರಣಿಗಳು ಇಂತಹ ಪಕ್ಷದವರು, ನಮ್ಮ ಪಕ್ಷ ಇದನ್ನೆಲ್ಲವನ್ನು ಮಾಡಿದ್ದು, ನಮ್ಮ ಪಕ್ಷದಿಂದಲೇ, ನಮ್ಮ ಸರ್ಕಾರ ಇಲ್ಲದೇ ಇದ್ದರೆ ಇದು ಯಾವುದೂ ನಡೆಯುತ್ತಿರಲಿಲ್ಲ ಎಂದು ಬೊಗಳೆ ಬಿಡುವಂತಹ ರಾಜಕಾರಣಿಗಳನ್ನು ಈಗಲೂ ನಾವು ನೋಡ್ತೇವೆ. ಆ ಮಾತನ್ನು ನಂಬಿ ಅವರ ಹಿಂದೆ ಹೋಗುವಂತಹ ಎಷ್ಟೋ ಜನರನ್ನು ನಾವು ನೋಡ್ತೇವೆ. ನಿಜವಾಗಿ ಹೇಳೋದು ಯಾರು ಈ ಕೆಲಸ ಮಾಡಿದ್ದು? ದೇಶ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಶ್ರಮ, ಹೆಚ್ಚಿನ ಕಷ್ಟ, ಹೆಚ್ಚಿನ ತ್ಯಾಗವನ್ನು ಅನುಭವಿಸುವವರು ಸಾಮಾನ್ಯ ಜನರು ಎಂಬುದನ್ನು ಪ್ರತಿಯೊಬ್ಬರು ಮರೆಯುತ್ತಾರೆ. ಆದರೆ ನಾವು ಈ ಲೆಕ್ಕಗಳನ್ನು ನಮ್ಮ ದೇಶದ ಆಗಿನ ಸ್ವಾತಂತ್ರ್ಯ ಸಿಕ್ಕಿದಾಗಿನ ಸ್ಥಿತಿ, ಆಮೇಲೆ 60ರಲ್ಲಿ ಆ ದೇಶ ಯಾವ ರೀತಿ ಬದಲಾಯಿತು, ಸ್ಕೂಲ್ಗಳು ಶುರುವಾಯಿತು, ಬೇಕಾದಷ್ಟು ಸ್ಕೂಲ್ಗಳು ಶುರುವಾಯಿತು. ಶಿಕ್ಷಣ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. 1980ರ ಹೊತ್ತಿಗೆ ಬರುತ್ತೆ ಮತ್ತಷ್ಟು ರಸ್ತೆಗಳು ನಿರ್ಮಾಣವಾದವು, ಒಳ್ಳೊಳ್ಳೆ ಕಾರ್ಖಾನೆಗಳ ಆರಂಭವಾದವು, ಒಳ್ಳೊಳ್ಳೆ ಸಾರ್ವಜನಿಕ ಉದ್ಯಮಗಳ ಆರಂಭವಾದವು. ಅದರಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಕ್ತು, ವಿದ್ಯೆ ಕಲಿತವರಿಗೆ. ಆ ಥರ ITIಗಳು, ತಾಂತ್ರಿಕ ಶಾಲೆಗಳು, ತಾಂತ್ರಿಕವಾದಂತಹ ಶಿಕ್ಷಣ ಎಲ್ಲ ಕಡೆಯಲ್ಲೂ ದೊರೆಯುವಂತಾಯಿತು. ಹೀಗೆ ಒಂದೊಂದೇ ಹಂತವಾಗಿ ನಾವು ಬೆಲೆ ಏರ್ತಾ ಬಂತು. ಅಂದರೆ ಮೇಲೆ ಏರಿದ ಮೇಲೆ ನಮಗೆ ಆಗಲೂ ರಾಜಕೀಯ ವ್ಯಕ್ತಿಗಳು ಈಗಲೂ ಹೇಳ್ತಾರೆ, ನಮ್ಮ ಪಕ್ಷ ಬಂದ ಮೇಲೆ ನಾವು ಉದ್ಧಾರ ಆಗಿದ್ದು, ನಾವು ಅಭಿವೃದ್ಧಿಯಾಗಿದ್ದು. ಯಾವ ಪಕ್ಷದವರು ಯಾವ ರೀತಿಯಲ್ಲೂ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ. ರಾಜಕಾರಣಿಗಳನ್ನೇ ನೀವು ನಂಬಬೇಡಿ. ರಾಜಕಾರಣಿಗಳ ಮಾತು ನಂಬಿದರೆ ಅವರು ಹಾಳಾಗುವುದು. ನಿಮ್ಮ ಶ್ರಮವನ್ನು, ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ. ಅವರವರ ಕೆಲಸವನ್ನು ಮಾಡಿದಾಗ ನಮ್ಮ ತೆರಿಗೆ ಹಣ, ನಾವು ಕೊಡುವ ತೆರಿಗೆ ಹಣದಿಂದ ಸರ್ಕಾರ ಹಲವು ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡುತ್ತೆ. ಆದರೆ ನಾವು ಸಾಮಾನ್ಯ ಜನರು ಯಾವುದೇ ಕೆಲಸ ಮಾಡದಿದ್ದಾಗ ಸರ್ಕಾರವು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ
ದೇಶಪ್ರೇಮಿ ದೇಶಭಕ್ತರ ಎನ್ನುವುದು ಸಾಮಾನ್ಯ ಜನರೇ ಹೊರತು ರಾಜಕೀಯ ವ್ಯಕ್ತಿಗಳಲ್ಲ. ರಾಜಕೀಯ ಎಂಬುದು ಅವರ ಅಧಿಕಾರ, ಅವರ ಸುಖ ಜೀವನಕ್ಕೆ, ಅವರೇ ಬೇಕಾದ ಸೌಲಭ್ಯಗಳನ್ನು ಮಾಡಿಕೊಳ್ಳಕ್ಕೆ ಅವರು ಅಳವಡಿಸಿಕೊಂಡಿರುವಂತಹ ಕೆಲವು ಕೆಲಸಗಳೇ ಹೊರತು ಅವರು ದೇಶದ ಅಭಿವೃದ್ಧಿಗಾಗಿ ಅವರು ಏನೇನು ಮಾಡುವುದಿಲ್ಲ, ಏನೇನು ಕೊಡುವುದಿಲ್ಲ. ರಸ್ತೆ ಆಯಿತು ಅಂದರೆ ರಸ್ತೆ ನಮ್ಮಿಂದ ಆಯಿತು ಅಂತಾರೆ. ಆದರೆ ಆ ರಸ್ತೆ ಮಾಡೋಕ್ಕೆ ಹಣ ಎಲ್ಲಿಂದ ಬಂತು? ಸಾಮಾನ್ಯ ಜನರ ಶ್ರಮದಿಂದ ಬಂತು, ಸಾಮಾನ್ಯ ಜನರು ಕೊಟ್ಟಂಥ ತೆರಿಗೆಯಿಂದ ಬಂತು, ಸಾಮಾನ್ಯ ಜನರು ವಿದೇಶದಲ್ಲಿ ಕಷ್ಟಪಟ್ಟು ದುಡಿದಾಗ ಬಂದದ್ದು ಹಣದಿಂದ ಬಂತು. ಹೀಗೆ ನೋಡಿ, ನಮ್ಮ ಜನಗಳಿಗೆ ಅಡಿಕೆ ಬೆಳೆ ಅಂದರೆ ಬಹಳ ಆಸಕ್ತಿಯಿಂದ ಬೆಳೆಯುತ್ತದೆ. ಅಡಿಕೆ ಬೆಳೆಯನ್ನು ಬೆಳೀತಾರೆ. ಆವಾಗ ರೈತರ ಬಹಳಷ್ಟು ರೈತರು ಸುಧಾರಣೆ ಕಂಡರು, ಬಹಳಷ್ಟು ಜನರು ಸುಖವಾದ ಜೀವನ ನಡೆಸಲು ಸಾಧ್ಯವಾಯಿತು. ಒಮ್ಮೆ ಎಲ್ಲಾದರೂ ಈ ಬೆಲೆ ಇಳಿದು ಹೋದರೆ, ಅಂದರೆ ಕಡಿಮೆ ಆದರೆ ಜನಗಳ ಜೀವನ ಮಟ್ಟ ಮತ್ತೆ ಅಧೋಗತಿಗೆ ಹೋಗುತ್ತೆ. ಆದ್ದರಿಂದ ಅದಕ್ಕಾಗಿ ಏನು ಮಾಡಬೇಕು? ಸರ್ಕಾರ ಒಂದು ನಿಯಂತ್ರಣ ತರಬೇಕಾಗುತ್ತೆ. ಯಾವುದೇ ಬೆಳೆ ಆದರೂ ಆ ಬೆಳೆಗೆ ಸ್ಥಿರವಾದ ಬೆಲೆ ಸಿಗುವಂತಹ ಒಂದು ಕಾನೂನು, ಒಂದು ಯೋಜನೆ ಹಾಕಿಕೊಳ್ಳಬೇಕು. ಅದಿಲ್ಲದಿದ್ದರೆ ರೈತ ಬೆಳೆದು ಅವನು ಕಷ್ಟಪಟ್ಟರೂ ಪ್ರಯೋಜನ ಇಲ್ಲದೆ ಆಗುತ್ತೆ. ಈಗ ಹೆಚ್ಚಿನ ಜನರು ಅಡಿಕೆ ಬೆಳೆಯನ್ನು ಬೆಳೀತಿದ್ದಾರೆ. ಅದೇ ಸರಿ ರಬ್ಬರ್ನ ಬೆಳೆ ಇಟ್ಟರು, ಅದು ಹಾಳಾಗಿತ್ತು. ವೆನಿಲಾ ಬೆಳೆ ಇಟ್ಟರು, ಅದು ಹಾಳಾಗೋಯ್ತು. ಕೊಕೋ ಬೆಳೆ ಇಟ್ಟರು, ಅದು ಹಾಳಾಗೋಯ್ತು. ಹೀಗೆ ಒಂದೊಂದೇ ಒಂದು. ಈಗ ತೆಂಗಿನ ಬೆಳೆ, ಈಗ ತೆಂಗಿಗೆ ಒಳ್ಳೆಯ ಬೆಲೆ ಇದೆ, ತೆಂಗಿನ ರೇಟ್ ಸಿಗುತ್ತೆ, ಆದ್ದರಿಂದ ತೆಂಗು ಬೆಳೆಯಿರಿ. ಹಾಗೆ ಎಲ್ಲ ಬೆಳೆಯನ್ನು ಬೆಳೆದಾಗಲೇ ಯಾವುದು ರೈತರು ಅದು ಬೆಳೀತಾರೆ. ಇದರಿಂದಾಗಿ ನಮ್ಮಲ್ಲಿ ಬೆಳೆಯುವಂತಹ ಉತ್ತಮವಾದ ಬೆಳೆಯನ್ನು ನಾವು ವಿದೇಶಕ್ಕೆ ಕಳಿಸಬಹುದು. ವಿದೇಶಕ್ಕೆ ಕಳಿಸುವುದರಿಂದ ವಿದೇಶಿ ವಿನಿಮಯ ಬರುತ್ತೆ. ಅದರಿಂದಲೂ ಸರ್ಕಾರ ತನ್ನನ್ನು ನಡೆಸಿಕೊಂಡು ಹೋಗುವಷ್ಟ ಹಣವು ಸಿಗುತ್ತದೆ. ಅಭಿವೃದ್ಧಿ ಕೆಲಸ ಎನ್ನುವುದು ಜನರು ಕೆಲಸ ಮಾಡಿದಾಗ, ಜನರು ದುಡಿದಾಗ, ಜನರು ಬೆವರು ಹರಿಸಿದಾಗ ಬರುವಂತಹ ಅಭಿವೃದ್ಧಿ ಹೊರತು ರಾಜಕಾರಣಿಗಳು ಯಾರು, ರಾಜಕೀಯ ಪಕ್ಷಗಳು ಯಾವುದು ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ. ಜನರ ಹಣದಿಂದ ಜನರಿಗಾಗಿ ಏನಾದರೂ ಮಾಡಿಕೊಡ್ಬೋದು. ಅದನ್ನು ಮಾಡೋಕ್ಕೆ ಒಂದು ಲೀಡರ್ ಆಗಿರ್ತಾರೆ ಅವರಷ್ಟೇ, ಒಬ್ಬ ಸೂಪರ್ವೈಸರ್ ಅಷ್ಟೇ. ಯಾರು? ಸರ್ಕಾರದ ನಡೆಸುವವರು. ಸರ್ಕಾರ ನಡೆಸುವವರು ಅಂದರೆ ಸರ್ಕಾರ ಆಡಳಿತ ಎಕ್ಸಿಕ್ಯೂಟಿವ್ಗಳು ಯಾವ ಕೆಲಸ ಮಾಡ್ತಾರೆ. ಆದರೆ ರಾಜಕಾರಣಿಗಳು ಯಾವತ್ತೂ ದೇಶ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡುವುದಿಲ್ಲ. ಅವರು ಜನರ ಹಣವನ್ನು ಬಳಸುವುದು ಹೇಗೆ ಎಂಬುದನ್ನು ತಿಳ್ಕೊಳ್ತಾರೆ. ಜನರಿಂದನೇ ದೇಶ ಅಭಿವೃದ್ಧಿ ಎಂಬುದು ಇಂದಿನ ಈ ಕಾರ್ಯಕ್ರಮದ ಮುಖ್ಯವಾದ ವಿಷಯ. ಜನರಿಂದನೇ ದೇಶ ಅಭಿವೃದ್ಧಿ. ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಒಂದು ಮಾರ್ಗದರ್ಶಕರು ಮಾತ್ರ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.